ಮಕರ ಸಂಕ್ರಾಂತಿಗೂ ಗವಿಗಂಗಾಧರೇಶ್ವರನಿಗೂ ಸಂಬಂಧ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಸೂರ್ಯ ಮಜ್ಜನ ಯಾವಾಗಿಂದ ಇಷ್ಟೊಂದು ಪ್ರಖ್ಯಾತಿಯನ್ನ ಪಡಿತದೆ? ಬಹಳಷ್ಟು ಜನರಿಗೆ ಹಿಂದಿನ ಕಾಲದಲ್ಲಿ ಅಷ್ಟು ಗೊತ್ತಿರಲಿಲ್ಲ, ಮಾಧ್ಯಮಗಳಿರ್ಲಿಲ್ವಲ್ಲ, ಹಾಗಾಗಿ ಬೆಂಗಳೂರಿನ ಭಾಗಕ್ಕೆ ಮಾತ್ರ ಇದು ಗೊತ್ತಿದ್ದಂತಹ ವಿಷಯ. ಮಕರ ಸಂಕ್ರಾಂತಿ ದಿನ ಗವಿಗಂಗಾಧರೇಶ್ವರನಿಗೆ ಸೂರ್ಯ ಮಜ್ಜನ ಆಗತ್ತೆ ಅನ್ನೋದು ಯಾವಾಗ ಹೆಚ್ಚು ಪ್ರಚಲಿತಕ್ಕೆ ಬಂತು? ಈಗ ನಮ್ಮ ಜಾತಕ ರೀತಿಯಾಗಿ ತಗೊಂಡಾಗ ನಮಗೆ ಉತ್ತರಾಯಣ 6 ತಿಂಗಳ ಕಾಲ, ದಕ್ಷಿಣಾಯನ 6 ತಿಂಗಳ ಕಾಲ ಅಂತ ನಮ್ಮ ಜಾತಕದಲ್ಲಿ ಬಂದಿದೆ. ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲಮೂರ್ತಿಯೇ ದಕ್ಷಿಣಾಮೂರ್ತಿ ಅಂತ ನಾವೊಂದು ಸಂಕಲ್ಪವನ್ನು ಮಾಡಿದ್ದೀವಿ. ಒಂದು 50-60 ವರ್ಷಗಳಿಂದ ನಾನೊಂದು 60 ವರ್ಷ ಈ ದೇವಸ್ಥಾನದಲ್ಲಿ ಸೇವೆ ಮಾಡಿದ್ದೀನಿ. ನಮ್ಮ ಮುತ್ತಾತ ಅವ್ರ ತಂದೆಯವ್ರ ಕಾಲದಿಂದ ಮಾಡ್ಕೊಂಡ್ಬಂದಿದ್ದೀನಿ. ಅವತ್ತೆಲ್ಲ ನಮ್ಮ ಗ್ರಾಮಸ್ಥರು ಅವರು ಇರೋದು 20 ಜನ ನಿಂತ್ಕೊಳ್ಳೋರು. ಸಾಯಂಕಾಲ 5:15 ಸೂರ್ಯ ಅಸ್ತಮಾನ ಆಗೋಕ್ಕೆ ಮುಂಚೆ ಒಂದು 10 ನಿಮಿಷಗಳ ಕಾಲ ಸೂರ್ಯ ಪೂಜೆ ನಡೀತಿತ್ತು. ಆ ಒಂದು ವೈಜ್ಞಾನಿಕವನ್ನು ಅಳವಡಿಕೆ ಮಾಡಿಕೊಂಡು ದಕ್ಷಿಣದಲ್ಲಿ ಸೂರ್ಯ ಹೋಗುವಾಗ ಆ 3 ಮಾರ್ಗಗಳಲ್ಲಿ ಬಂದು ನನ್ನ ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ ಇದೆ ಅಂತ ನಾವೀಗೊಂದು ಶಾಸ್ತ್ರವನ್ನು ಹೇಳ್ತೀವಿ. ಪ್ರದೋಷ ಕಾಲದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಎರಡನ್ನ ಮುಚ್ಚಿ ನಾವೇನು ನಂದಿ ಮೇಲೆ ಈ ರೀತಿ ಕೈ ಇಟ್ಟು ದೇವರ ದರ್ಶನ ಮಾಡ್ತೀವಿ. ವಿಶ್ವನಾಥನನ್ನ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಸಮೇತರಾಗಿರುವಂಥ ಸ್ವಾಮಿಯನ್ನು ದರ್ಶನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ ಅಂತ ಒಂದು ವಾಕ್ಯ ಇದೆ. ಇಂತಹ ಪುನರ್ಜನ್ಮ ಪಡೆಯದೇರಿರೋಕ್ಕೆ ಒಳ್ಳೆಯ ಒಂದು ಸಂಕ್ರಾಂತಿಯ ವೈಶಿಷ್ಟ್ಯತೆಯನ್ನು ಹೊಂದಲಿಕ್ಕೆ ಸೂರ್ಯ ಪೂಜೆಯಿಂದ ಉತ್ತರಾಯಣ ಆರಂಭ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾದ ಜಾಗ ಅಂತ ಕೂಡ ತಿಳಿಸ್ತಾರೆ. ಶಿವನ ಮೂಲ ಸ್ಥಾನ ಕಾಶಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಗವಿಗಂಗಾಧರೇಶ್ವರ ದೇಗುಲದ ಒಳಗಿನಿಂದಲೇ ಕಾಶಿ ಮಾರ್ಗ ಅಂತ ಇದೆ. ಇಲ್ಲಿಂದ ಕಾಶಿಗೆ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ ಗುರುಗಳೇ. ಈ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಏನಿದ್ರ ಹಿನ್ನೆಲೆ? ಇದು ಏನು ಹೇಳ್ತಾರೆ ಅಂದರೆ, ನಾವು ಸಾಮಾನ್ಯವಾಗಿ ಋಷಿಗಳು ತಪಸ್ ಮಾಡ್ತಾ ಇದ್ರೆ ಆತ್ಮ ಪರಮಾತ್ಮನನ್ನು ಪೂಜೆ ಮಾಡ್ಕೊಂಡು ಬರಬೇಕು. ಅವರು ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೆ ಅಂತ 3 ಅಂಕಣಗಳನ್ನಿಟ್ಟು ಆ ಮಹಾಲಕ್ಷ್ಮಿಯನ್ನು ನಾವು ಪೂಜೆ ಮಾಡ್ತೀವಿ. ಅದೇ ರೀತಿಯಾಗಿ ಋಷಿಗಳು ತಾವು ಪದ್ಮಾಸನದಲ್ಲಿ ಕುಳಿತು ತಮ್ಮ ಆತ್ಮವನ್ನು ಪೂಜೆಗೆ ಕಳಿಸ್ತಾ ಇದ್ರು. ಈಗ ನಾವು ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ದೇವ್ರು ನೋಡ್ತೀವಿ. ಆತ್ಮ ಪರಮಾತ್ಮನನ್ನ ಪೂಜೆ ಮಾಡಿ ಅವನ ಅನುಗ್ರಹ ಪಡೆದು ಮತ್ತೆ ಆ ಆತ್ಮ ಇಲ್ಲಿ ಬಂದು ಸೇರುತ್ತೆ. ಆತ್ಮ ಪರಮಾತ್ಮ. ಅದಕ್ಕೆ ದೇವಸ್ಥಾನಗಳಿಗೆ ಬಂದರೆ 2 ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡೋ ಉದ್ದೇಶ ಕೈ ಹೀಗಿಟ್ಕೊಳ್ಳೋದಲ್ಲ. ಈ ಹೃದಯ ಭಾಗದಲ್ಲಿ 2 ಕೈಗಳನ್ನು ಜೋಡಿಸಿದ್ರೆ ಇದು ಆತ್ಮ, ಅದು ಪರಮಾತ್ಮ. ಈ ಆತ್ಮ ಪರಮಾತ್ಮನಲ್ಲಿ ಸೇರಬೇಕಾದ್ರೆ ಇವೆರಡು ಹೀಗೆ ಸೇರಬೇಕು ಅಂತ ಆ ರೀತಿ ಉದ್ದೇಶದಿಂದ ನಮ್ಮ ಗವಿಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಉತ್ತರಾಯಣ ಅನ್ನೋದು ಶುಭವಾದ ಕಾಲ. ಹಿಂದಿನ ಕಾಲದಲ್ಲಿ ಮದುವೆ ಮುಂಜೆಯೆಲ್ಲ ಉತ್ತರಾಯಣದಲ್ಲೇ ಮಾಡ್ತಾ ಇದ್ರು, ದಕ್ಷಿಣ ರಾಜ್ಯದಲ್ಲಿ ಮಾಡ್ತಿರ್ಲಿಲ್ಲ. ಆ ರೀತಿಯಾಗಿ ಉತ್ತರಾಯಣ ಶುಭ ಕಾರ್ಯಗಳನ್ನು ಸೂಚಿಸೋದಕ್ಕೆ ಆ ಪರಮಾತ್ಮನಾದ ಸೂರ್ಯ ಭಗವಂತನೇ ಈಶ್ವರನನ್ನು ಪೂಜೆ ಮಾಡಿ ಆ ಆತ್ಮ ಪರಮಾತ್ಮಗಳ ಸಂಯೋಜನೆಯನ್ನು ಮಾಡುವಂಥ ವೈಶಿಷ್ಟ್ಯವಾದ ಸ್ಥಳ ಗವಿಗಂಗಾಧರೇಶ್ವರನ ದೇವಸ್ಥಾನ. ಈಗ ಉತ್ತರದಲ್ಲಿ ಅದನ್ನ ಕಾಶಿ ಅಂತೀವಿ, ದಕ್ಷಿಣದಲ್ಲಿ ಇದನ್ನ ಕಾಶಿ ಅಂತೀವಿ. ಹಾಗೆ ಉತ್ತರ ದಕ್ಷಿಣಗಳ ವೈಶಿಷ್ಟ್ಯತೆ ಏನೇನು ತೋರಿಸ್ತಿದೆ ಅಂದರೆ, ಉತ್ತರಾಭಿಮುಖದಲ್ಲಿ ದಕ್ಷಿಣವನ್ನು ನೋಡ್ತಿರುವಂಥ ಈಶ್ವರನ ಮೇಲೆ ಸೂರ್ಯ ಭಗವಂತ ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದು ಪೂಜೆ ಮಾಡೋದೇ ಈ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ. ಸಾಮಾನ್ಯವಾಗಿ ದಕ್ಷಿಣಾಭಿಮುಖವಾಗಿ ಎಲ್ಲೂ ನಿಮಗೆ ದೇವಸ್ಥಾನಗಳು ಕಾಣಸಿಗಲ್ಲ. ಆಗಿದ್ರು ವಾಮೇ ಶೈಲಸುತ ಪುರಸ್ತು ಋಷಭ, ಎಡಭಾಗದಲ್ಲಿ ಅಮ್ಮನವರು ಇರಬೇಕು ಅಂತ ಸಾನ್ನಿಧ್ಯ. ಶಕ್ತಿಗೆ ಪ್ರಧಾನವಾದ ಈ ಸ್ಥಳದಲ್ಲಿ ಅಮ್ಮನವರು ಬಲಭಾಗದಲ್ಲಿದ್ದಾರೆ. ಸವ್ಯೇ ಶೈಲಸುತ ಪುರಸ್ತು ಋಷಭ ನಾವು ಮಂತ್ರವನ್ನೇ ಇಲ್ಲಿ ತಿದ್ದಿವಿ ಹೇಳಬೇಕಾಗುತ್ತೆ. ಅಂಥ ವೈಶಿಷ್ಟ್ಯತೆ ಈ ಸಂಕ್ರಾಂತಿಯ ಶುಭ ವಿಶೇಷ. ಓಕೆ ಗುರುಗಳೇ, ಮಕರ ಸಂಕ್ರಾಂತಿ ಅಂದರೆ ಎಲ್ಲ ಸುಗ್ಗಿ ಹಬ್ಬ ಅಂತಾರೆ. ರೈತರು ಬಹಳ ವಿಜೃಂಭಣೆಯಿಂದ ಅವರ ಒಂದು ದವಸ ಧಾನ್ಯಗಳನ್ನೆಲ್ಲ ರಾಶಿ ಮಾಡಿ ಪೂಜೆ ಮಾಡುವಂತಹ ಹಬ್ಬ ಅಂತ ಹೇಳ್ತೀವಿ. ನಾವು ಈಗಿನ ಕಾಲಘಟ್ಟಕ್ಕೆ ಮಕರ ಸಂಕ್ರಾಂತಿಯನ್ನು ಹೇಗೆ ಆಚರಣೆ ಮಾಡಬೇಕು? ಈಗ ಸಾಮಾನ್ಯವಾಗಿ ನೀವು ಮನೆಗಳಲ್ಲಿ ಪೂಜೆ ಮಾಡುವಾಗ ಮನೇಲಿ ಎಷ್ಟೇ ವೈಶಿಷ್ಟ್ಯವಾಗಿ ಪೂಜೆ ಕೂತಿದ್ರೆ, ಈಗಿನ ವೈಜ್ಞಾನಿಕ ಲೋಕದಂಗೆ ಫೋನ್ ಬಂತು, ಟೆಲಿಫೋನ್ ಬಂತು, ಯಾರೋ ಬೆಲ್ ಮಾಡಿದ್ರು, ಯಾರೋ ಬಂದು ಕರೆದ್ರು, ಹಿಂಗೆ ನಮ್ಮ ಮನಸ್ಸು ಚಂಚಲ ಆಗುತ್ತೆ. ಆ ಚಂಚಲತೆಯನ್ನು ದೂರ ಮಾಡಲಿಕ್ಕೆ ದೇವಸ್ಥಾನಗಳೇ ದಾರಿ ಇರ್ತೇವೆ. ಈಗ ನಾವು ದೇವಸ್ಥಾನದಲ್ಲಿ ನಾವು ನಮಸ್ಕಾರ ಮಾಡುವಾಗ ನಾವು ಸಾಲ ಕೊಡಬೇಕೋ ಇಲ್ಲ ನಮಗೆ ಸಾಲ ಕೊಡೋನು ಯಾರೋ ಪಕ್ಕದಲ್ಲಿ ನಿಂತಿದ್ರು ನಮ್ಮ ಗಮನ ದೇವ್ರ ಮೇಲೆ ಇರುತ್ತೆ ಹೊರತು ಪಕ್ಕದಲ್ಲಿರೋರ ಮೇಲೆ ಗಮನ ಹೋಗೋದಿಲ್ಲ. ಅದೇ ಮನೆ ಒಳಗಿದ್ದಾಗ ಮಕ್ಕಳು ಗ್ಲಾಸ್ ಗಲಾಟೆ ಮಾಡೋದು, ಅಡುಗೆ ಮನೆಯಲ್ಲಿ ಒಂದು ಗ್ಲಾಸ್ ಬಿದ್ದಾಗಲೂ ನಮ್ಮದು ಇಮಿಡಿಯೇಟಾಗಿ ಚಂಚಲ ಆಗಿಬಿಡುತ್ತೆ. ಆ ದೇವ್ರ ಮೇಲೆ ಏಕಾಗ್ರತೆ ಬರೋಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ, ದ್ರೋಣ ಮಹರ್ಷಿಗಳು ಎಲ್ಲರನ್ನು ಕರೆದು ಒಂದು ಮರ ತೋರಿಸಿ, ಮರದ ಮೇಲಿರೋ ಒಂದು ಗಿಣಿಯನ್ನು ತೋರಿಸಿ ಆ ಗಿಣಿಯ ಕಣ್ಣಿಗೆ ಗುರಿ ಇಡು ಅಂತ ಎಲ್ಲರಿಗೂ ಕೇಳಿದ್ರು. ನಿಂಗೇನಪ್ಪ ಕಾಣಿಸ್ತಿದೆ?
ರಂಬೆ ಕಾಣಿಸ್ತಿದೆ, ಪಕ್ಕಕ್ಕೆ ಹೋಗು. ನಿನಗೇನು ಕಾಣಿಸ್ತಿದೆ? ಎಲೆ ಕಾಣಿಸ್ತಿದೆ, ಪಕ್ಕಕ್ಕೆ ಹೋಗು. ಅರ್ಜುನನ ಕರೆದು ಏನು ಕಾಣಿಸ್ತಿದೆ? ಗಿಣಿಯ ಕಣ್ಣು ಮಾತ್ರ ಕಾಣಿಸ್ತಿದೆ. ಅದು ಏಕಾಗ್ರತೆ ಅಂತ. ಹಾಗಾಗಿ ಒಂದು ಬಾಣ ಬಿಟ್ಟರೆ ಗಿಣಿ ಕಣ್ಣಿಗೆ ಹೋಗುತ್ತೆ. ಬೇರೆಯವರು ಮರ ರಂಬೆ ಇವೆಲ್ಲ ತೋರಿಸಿದ್ರಿಂದ ಆ ಬಾಣದ ಗುರಿ ಬೇರೆ ಬೇರೆ ಕಡೆ ಹೊರಟಾಗುತ್ತೆ. ಅದೇ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ ನಮ್ಮ ಏಕಾಗ್ರತೆ ಚಂಚಲವಾಗುತ್ತೆ. ದೇವಸ್ಥಾನದಲ್ಲಿ ನಮ್ಗೆ ಏಕಾಗ್ರತೆ ಬರೋ ಕಾರಣ ಏನು ಅಂದರೆ ಆ ಮಂತ್ರಘೋಷ, ವೇದಘೋಷ, ಭಕ್ತರು ನಮಸ್ಕಾರ ಮಾಡ್ತಾರಂಥ ವಿಧಾನ. ಒಬ್ಬರು ಪ್ರದಕ್ಷಿಣೆ ಮಾಡಿ ಕೆಳಗೆ ನಮಸ್ಕಾರ ಮಾಡ್ತಾರೆ, ಒಬ್ಬರು ನಿಂತ್ಕೊಂಡೇ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಇದು ಎರಡರ ಮಧ್ಯೆ ಓಂಕಾರ ತತ್ವವಾದ ಗಂಟೆ ಶಬ್ದ ಕೇಳ್ತಾ ಇರುತ್ತೆ. ಈ ಇಷ್ಟು ಕರ್ಮಗಳ ಮಧ್ಯದಲ್ಲಿ ನಾವು ನಿಂತಾಗ ನಮಗೆ ಗೊತ್ತಿಲ್ದಿರ ಆ ಏಕಾಗ್ರತೆ ಬರುತ್ತೆ. ಅದಕ್ಕೆ ಮಂದಿರಗಳನ್ನು ನಾವು ಪೂಜೆ ಮಾಡುವಾಗ ನೋಡುವಾಗ ಇಂಥ ವಿಶೇಷ. ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ನಾವು ಪೂಜೆ ಮಾಡೋದಕ್ಕಿಂತ ಪಕ್ಕದಲ್ಲಿರುವಂಥ ದೇವಸ್ಥಾನಗಳಲ್ಲಿ ನಾವು ಪೂಜೆ ಮಾಡಿ ಆ ಏಕಾಗ್ರತೆಯಿಂದ 1 ನಿಮಿಷ ಸ್ವಾಮಿಯನ್ನು ದರ್ಶನ ಮಾಡಿದ್ರು ಪೂರ್ಣವಾದ ಪುಣ್ಯ ನಮಗೆ ಸಿಗುತ್ತೆ ಅಂತ ಅನ್ಸುತ್ತೆ.